ಸರ್ ಒಂದು ಕಡೆ ನನ್ನ ಹೆಂಡತಿ ಸೈಟ್ಗಾಗಿ ಅಂದರೆ ಬದಲಿ ನಿವೇಶನಕ್ಕೆ ಕೇಳೇ ಇಲ್ಲ ಅಂತಾರೆ, ಮತ್ತೊಂದು ಕಡೆ ರಾಜ್ಯಪಾಲರು ಕೊಟ್ಟಿರುವಂಥ ಲೋಕಾಸಭೆಗೆ ಕೊಟ್ಟಿರುವಂಥ ಉತ್ತರದಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಸಿಎಂ. ಈಗ ಬಂದಿದೆಯಲ್ಲ, ನೀವೇನೇನೆಲ್ಲ ತೋರಿಸ್ತಾ ಇದ್ದಲ್ಲ ವೈಟ್ನರ್ ಹಾಕಿರೋದು, ಎಲ್ಲಿ ಕೇಳಿದ್ದಾರೆ ಅಂತ ಬಂದಿದೆಯಲ್ಲ. ವೈಟ್ನರ್ ಯಾಕಪ್ಪ ಹಾಕಬೇಕಾಯ್ತು? ಹೊಡೆದಾಕ್ಬೇಕಾಯ್ತು. ಏನೋ ತಪ್ಪಿದ್ರೆ ಅಕ್ಷರ ಒಂದು ಲೈನ್ ಅದ್ರ ಮೇಲೆ ಗೆರೆ ಎಳೆದ್ಬಿಟ್ಟಿದ್ರೆ ಮುಗಿದೋಗಿತ್ತು. ವೈಟ್ನರ್ ಯಾಕೆ ಹಾಕಬೇಕಾಯ್ತು? ವೈಟ್ನರ್ ಹಿಂದೆ ಏನು ಅಡಗೈತೆ? ಅದೇ ಇವಾಗ ಯಕ್ಷ ಪ್ರಶ್ನೆ. ಅವರು ರಾಜ್ಯಪಾಲರ ಉತ್ತರದಲ್ಲಿ ಏನು ಕೊಟ್ಟಿದ್ದಾರೆ ಅದೆಲ್ಲವನ್ನು ನೋಡಾದ್ಮೇಲೆ ಕಾನೂನು ತಜ್ಞರ ಸಲಹೆ ತಗೊಂಡು ಗವರ್ನರ್ ಅವರು ಅದಕ್ಕೆ ಪರ್ಮಿಷನ್ ಕೊಟ್ಟಿರೋದು. ನಾನು ಕೇಳ್ತೀನಲ್ಲ, ಹಿಂದೆ ಯಡಿಯೂರಪ್ಪನವ್ರಿಗೆ ಪರ್ಮಿಷನ್ ಕೊಟ್ರಲ್ಲ, ಅವಾಗ ಯಾವ ಕಾನೂನು ಅಡಿಯಲ್ಲಿ ಕೊಟ್ರಿ? ಅವಾಗೇ ಅದೇ ರಾಜಭವನ ಕೊಟ್ಟಿರೋದು, ಅದೇ ರಾಜಭವನ, ಅದೇ ಬಿಲ್ಡಿಂಗು, ಅದೇ ಆಫೀಸೇ. ಈಗ ನಿಮ್ಮ ಮೇಲೆ ಕೊಟ್ಟರೆ ಮಾತ್ರ ತಪ್ಪು, ಯಡಿಯೂರಪ್ಪನ ಮೇಲೆ ಕೊಟ್ಟರೆ ಸರಿ ಇಲ್ಲ ಅಂತ ಹೇಳ್ತೀರಲ್ಲ, ಯಾವ ನ್ಯಾಯ? ಜನರ ಮುಂದೆ ಹೇಳಬೇಕಾದ್ರೆ ನಾವು ಕೇಳೇ ಇಲ್ಲ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಕಾನೂನಾತ್ಮಕವಾಗಿ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಏನು ಸರ್? ಅವರು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ನಾವು ಅರ್ಜಿನೇ ಕೊಟ್ಟಿಲ್ಲ ಅಂತ. ನೀವೆಲ್ಲ ವೈಟ್ನರ್ ಹಾಕಿ ತೋರಿಸ್ಮೇಲೆ ನನಗೆ ಗೊತ್ತಿಲ್ಲ ಅದು ವೈಟ್ನರ್ ಯಾರು ಹಾಕಿದ್ರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಷಣಕ್ಕೆ ಒಂದೊಂಥರ ಬದಲಾಯಿಸ್ತಾರೆ ಅವರು. ಅವ್ರಿಗೊಂಥರ ನಾನೇನೋ ಈಗ ಇದರಲ್ಲಿ ಸಿಕ್ಕಾಕ್ಕೊಂಬಿಟ್ಟಿದ್ದೀನಿ ಅಂತ ಅನಿಸ್ಬಿಟ್ಟಿದೆ. ಅದಕ್ಕೋಸ್ಕರ CLP ಸಭೆ ಕರೆದಿದ್ದಾರೆ, ಅದಕ್ಕೋಸ್ಕರ ಡೆಲ್ಲಿಗೂ ಕೂಡ ಹೋಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿಲ್ಲ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಆದರೆ ಜನರ ಮನಸ್ಸಲ್ಲಿ, ಕರ್ನಾಟಕದ 6.5 ಕೋಟಿ ಜನರಲ್ಲಿ ಮನಸ್ಸಲ್ಲಿ ಉಳಿದುಬಿಟ್ಟಿದೆ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟರ ಪಾರ್ಟಿ ಅಂತ. ನೋಡಿ, ಇದು NDA ಹೋರಾಟ. NDA ಹೋರಾಟ ಜನಗಳ ಧ್ವನಿಯಾಗಿ ನಾವು ಹೋರಾಟ ಮಾಡ್ತಾ ಇದ್ದೀರಿ. ವಿರೋಧ ಪಕ್ಷ ಅಂದರೆ ಏನು? ನಾವೇನು ರೂಲಿಂಗ್ ಪಾರ್ಟಿಗೆ ಜಯಕಾರ ಹಾಕೋಕ್ಕೆ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ? ವಿರೋಧ ಪಕ್ಷವಾಗಿ ನಾವು ಬರೋವಂಥ ಏನೇನು ತಪ್ಪುಗಳು ಮಾಡ್ತಾಯಿದೆ ಸರ್ಕಾರ, ಏನೇನು ಸ್ಕ್ಯಾಂಡಲ್ಗಳಾಗ್ತದೆ ಜನಗಳ ಮುಂದೆ ಹೇಳೋವಂಥದ್ದು ನಮ್ಮ ಕರ್ತವ್ಯ. ಅದನ್ನು ನಾವು ಮಾಡಿದ್ದೀರಿ. ಅದು ಕುಮಾರಸ್ವಾಮಿಗೆ ತೊಂದರೆ ಆಗ್ತೈತೆ, ಇನ್ನೊಬ್ಬರಿಗೆ ತೊಂದರೆ ಆಗ್ತೈತೆ ಅನ್ನೋ ಪ್ರಶ್ನೆನೇ ಇಲ್ಲ. ನೋಡಿ, ಯಾರು ಜೈಲಿಗೆ ಹಾಕಬೇಕು, ಯಾರು ಬೇಲಲ್ಲಿರಬೇಕು, ಅದು ತೀರ್ಮಾನ ಮಾಡೋದು ರಾಜ್ಯದ ಜನ, ಪೊಲೀಸ್ ಅಧಿಕಾರಿಗಳು, ನ್ಯಾಯಾಂಗ ವ್ಯವಸ್ಥೆ ತೀರ್ಮಾನ ಮಾಡೋದು. ಅಥವಾ ಸಿದ್ದರಾಮಯ್ಯನವರಾಗಲಿ ಕುಮಾರಸ್ವಾಮಿಯವರಾಗಲಿ ತೀರ್ಮಾನ ಮಾಡೋಕ್ಕಾಗಲ್ಲ. ಅದನ್ನು ನ್ಯಾಯಾಂಗ ವ್ಯವಸ್ಥೆ ಮಾಡಬೇಕೇ ಹೊರತು ಇವ್ರ ಕೈ ಕಾನೂನಲ್ಲ. ಇದೇನು ತೊಗಲಕ್ ದರ್ಬಾರ್ ಅಲ್ಲ. ನ್ಯಾಯಾಂಗ ಇದೆ, ನ್ಯಾಯಾಂಗ ತೀರ್ಮಾನ ಮಾಡ್ತೈತೆ ಯಾರು ಹೋಗಬೇಕು, ಯಾರು ಇರಬೇಕು ಅಂತ. ಕುಮಾರಸ್ವಾಮಿಯವ್ರ ಮೇಲೆ ಈ ಥರ ಪ್ರಯತ್ನ ಇವತ್ತಿಂದಲ್ಲ, ಭಾಳ ದಿನದಿಂದನೂ ನಡೀತಾ ಇದೆ ಅವ್ರ ಮೇಲೆ. ಯಾಕೆಂದರೆ ನೀವು ನೋಡ್ತಾ ಇದ್ದೀರ, ಈಗಾಗಲೇ ರೇವಣ್ಣವ್ರು ಜೈಲಿಗೆ ಹಾಕಿದ್ದಾರೆ, ಅವ್ರ ಮಕ್ಕಳೆಲ್ಲ ಜೈಲಿಗೆ ಹಾಕಿದ್ದಾರೆ. ರೇವಣ್ಣವ್ರ ಹೆಂಡ್ತಿನೂ ಜೈಲಿಗೆ ಹೋಗೋಕ್ಕೆ ಸ್ವಲ್ಪರಲ್ಲಿ ಮಿಸ್ ಆಯಿತು. ಅಂದರೆ ಇಡೀ ಕುಟುಂಬದ ಮೇಲೆ ಒಂದು ರೀತಿ ಸೇಡಿಗೆ ಸೇಡು ಅನ್ನೋ ರೀತಿ ಮಾಡ್ತಾ ಇರೋದು ಕಾಣ್ತಾ ಇದೆ. ಅದು ನಾವು ಈಗ NDA ಪಾರ್ಟ್ನರ್, ಅವ್ರ ಜೊತೆ ನಾವು ನಿಂತೇ ನಿಲ್ತೀರಿ, ಪ್ರಶ್ನೆನೇ ಇಲ್ಲ. ಅವ್ರ ಸಹಾಯಕ್ಕೆ ನಾವು ಬಂದೇ ಬರ್ತೀವಿ.